ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಕ್ಷರ ದಾಸೋಹ ಯೋಜನೆ ಅಡಿ ಶಾಲಾ ಮಕ್ಕಳಿಗೆ ಬಿಸಿಯೂಟ ಯೋಜನೆಯಲ್ಲಿ ಆಹಾರಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಸರಬರಾಜು ಮಾಡಲಾಗ್ತಾ ಇತ್ತು. ಆದರೆ ಬಂದಂತಹ ಪದಾರ್ಥಗಳಲ್ಲಿ ಹುಳುಗಳು ಪತ್ತೆಯಾಗಿತ್ತು. ಇನ್ನು ಇದರ ಬಗ್ಗೆ TV9 ಬಿಗ್ ಇನ್ವೆಸ್ಟಿಗೇಷನ್ ಕೂಡ ನಡೆಸಿತ್ತು. ಅದೇ ನಿಟ್ಟಿನಲ್ಲಿ ತುಮಕೂರಿನ ಶಾಲೆಯಲ್ಲೂ ಕೂಡ ತೊಗರಿ ಬೆಳೆಯಲ್ಲಿ ಹುಳುಗಳು ಪತ್ತೆಯಾಗಿದ್ದನ್ನು ವರದಿ ಮಾಡಲಾಗಿತ್ತು. ಇನ್ನು ಆ ವರದಿಯ ಬಿಗ್ ಇಂಪ್ಯಾಕ್ಟ್ ಎಂಬಂತೆ ಈಗಾಗಲೇ ತುಮಕೂರಿನ ಶಾಲಾ ಮಕ್ಕಳಿಗೆ ನೂತನವಾಗಿ ಹೊಸ ತೊಗರಿ ಬೆಳೆಗಳು ಕೂಡ ಬಂದಿರುವಂಥದ್ದು. ಬರೋಬ್ಬರಿ 170ಕ್ಕೂ ಹೆಚ್ಚು ಮೂಟೆಗಳು ಈಗಾಗಲೇ ಬಂದಿರುವಂಥದ್ದು. ಶಿರಾ ಗೇಟ್ನ ಬಳಿ ಇರುವಂತಹ ಗೋಡನ್ಗೆ ಈಗಾಗಲೇ ಬಂದು ಇರಿಸಲಾಗಿರುವಂಥದ್ದು. ಅಂದರೆ ಏನು ಈಗಾಗಲೇ ಬಿಸಿಯೂಟ ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಬರುವಂತಹ ಸರ್ಕಾರಿ ಶಾಲೆಗೆ ಬರುವಂತಹ ಮಕ್ಕಳಿಗೆ ಒಂದು ಆಹಾರವನ್ನು ನೀಡಬೇಕು ಮಧ್ಯಾಹ್ನದ ಸಂದರ್ಭದಲ್ಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮಹತ್ವವಾದಂತಹ ಒಂದು ಬಿಸಿಯೂಟ ಯೋಜನೆಯನ್ನು ತರಲಾಗಿತ್ತು. ಇನ್ನು ಈ ಬಿಸಿಯೂಟ ಯೋಜನೆಯಲ್ಲಿ ಬರುವಂತಹ ಪದಾರ್ಥಗಳು ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ತುಮಕೂರಿನಲ್ಲಿಯೂ ಕೂಡ ಬಂದಂತಹ ತೊಗರಿ ಬೆಳೆಯಲ್ಲಿ ಹುಳುಗಳು ಕಂಡು ಬಂದಿತ್ತು. ಆ ವರದಿಯನ್ನು ಕೂಡ TV9 ಪ್ರಸಾರ ಮಾಡಿತ್ತು. ಇನ್ನು ಅದಾದ ಬಳಿಕವಾಗಿ ಈಗ ಬಂದಿರುವಂತಹ ತೊಗರಿ ಬೆಳೆಯನ್ನ ಗಮನಿಸಬಹುದು ನೀವು. ಯಾವ ಮಟ್ಟಿಗೆ ಈಗ ಒಳ್ಳೆಯ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳಿ ಏನು TV9ನ ಪ್ರಸಾರದ ವೇಳೆಯಲ್ಲೂ ಕೂಡ ತೋರಿಸಿದ್ವಿ. ಆ ಶಾಲೆಯಲ್ಲಿ ಇದ್ದಂತಹ ಚೀಲದಲ್ಲಿದ್ದಂತಹ ತೊಗರಿ ಬೆಳೆಗಳು ಎಷ್ಟು ಹುಳುಗಳಿಂದ ಕೂಡಿತ್ತು ಅನ್ನುವಂಥದ್ದನ್ನ ಇನ್ನು ಇದಾದ ಬಳಿಕವಾಗಿ ಈಗ ಶಾಲಾ ಮಕ್ಕಳಿಗೆ ನೂತನವಾಗಿ ಹೊಸ ತೊಗರಿ ಬೇಳೆಗಳನ್ನ ತಂದಿರುವಂಥದ್ದು. ಇನ್ನು ಶೀಘ್ರದಲ್ಲೇ ಎಲ್ಲ ಶಾಲೆಗಳಿಗೂ ಕೂಡ ತೊಗರಿ ಬೆಳೆಗಳನ್ನ ಕಳಿಸುವಂತ ಒಂದು ಕೆಲಸವನ್ನ ಕೂಡ ಮಾಡಲಾಗುವಂಥದ್ದು. ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಏನು ಆಹಾರ ಯೋಜನೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರುವಂತಹ ಗಂಗಾಧರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, TV9 ವರದಿ ಮಾಡಿತ್ತು, ನೀವು ಕೂಡ ಗಮನಿಸಿದಿರಾ, ಏನಾಗಿತ್ತು ಅಂತ ಹೇಳಿ ಸರ್? ಕ್ವಾರ್ಟರ್ಲಿ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಇಲ್ಲೇನಾಗಿದೆ, ಟೆಂಡರ್ ಪ್ರಕ್ರಿಯೆಯಾಗಿ 3 ತಿಂಗಳಿಗೆ ಒಂದ್ಸರಿ ಶಾಲೆಗಳಿಗೆ ಸಪ್ಲೈ ಮಾಡ್ತೀವಿ. ಈ ವರ್ಷದಲ್ಲಿ ಅಂದರೆ ಈ ಜುಲೈ ಮಂತಿಂದ ಇಲ್ಲಿವರೆಗೂ ಕೂಡ ಕ್ಲೌಡಿ ವೆದರ್ ಇದ್ದಿದ್ದರಿಂದ ಕೊನೆ ಹಂತದ ಬೆಳೆಗಳು ಹುಳು ಆಗಿದೆ ಅನ್ನೋದನ್ನ ನಾವು ಕೂಡ ಗಮನಿಸಿದೀವಿ. HMC ನೀವು ಗಮನಿಸಿದ್ದೀರಾ ಅಂತ ಹೇಳ್ತೀರಾ? ಇದಾದ್ಮೇಲೂ ಕೂಡ ಶಾಲೆಗಳಲ್ಲಿ ತೊಗರಿ ಬೆಳೆಗಳು ಇರುವಂತದ್ದು, ಅದರಲ್ಲೂ ಹುಳುಗಳು ಕೂಡ ಪತ್ತೆ ಆಗಿದೆ. ಇದ್ರ ಬಗ್ಗೆ ನೆಕ್ಸ್ಟ್ ನೀವೇನು ಆಕ್ಷನ್ ಮಾಡಿ? ಸರ್, ಇದೆ, ಅದನ್ನ ಬಳಸದಲ್ಲೇ ಸಪರೇಟ್ ಇಟ್ಕೊಂಡು ನಿಮಗೆ ಕೊಡುವಂತಹ CGಯಲ್ಲಿ ಬೇಳೆಯನ್ನು ತಂದು ನೀವು ಮಾಡಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಬೇಳೆಯನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಕೂಡ ತರಬೇತಿಗಳಲ್ಲಿ ಮತ್ತು ಮುಖತಃ ಶಾಲಾ ಭೇಟಿ ಸಂದರ್ಭಗಳಲ್ಲಿಯೂ ಕೂಡ ಮುಖ್ಯ ಶಿಕ್ಷಕರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಸರ್, ಇಷ್ಟೆಲ್ಲ ಕೊಟ್ಟಿದ್ದೀರಾ, ಆದರೂ ಕೂಡ ಕೆಲವೊಂದು ಶಾಲೆಗಳಲ್ಲಿ ಇನ್ನೂ ಕೂಡ ತೊಗರಿ ಬೆಳೆಗಳಲ್ಲಿ ಹುಳುಗಳು ಕಂಡು ಬಂದಿರುವಂಥದ್ದು ನಾವು ಪ್ರತ್ಯಕ್ಷವಾಗಿ ನೋಡಿದಂಥ ಸಂದರ್ಭದಲ್ಲಿ ಪತ್ತೆ ಆಗಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀವಿ? ಸರ್, ಇದು ಸತ್ಯ. ಆದರೆ ಇಲ್ಲೇನಾಗ್ತಾ ಹೋಗ್ತಾ ಇದೆ ಅಂತಂದರೆ ಕೆಲವೊಮ್ಮೆ ಅವರು ಉದ್ದೇಶಪೂರ್ವಕವಾಗಿಯೋ ಅಥವಾ ಇಲ್ಲದೇನೋ ಏನೋ ಒಂದು ಈ ಕೆಲಸದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಅಂಥವ್ರನ್ನೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ನಾವು ಆ್ಯಕ್ಚುಲಿ ಈ ಥರ ಮಾಡಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಆದರೂ ಕೂಡ ಕೆಲವೊಮ್ಮೆ ಈ ಥರದ ಘಟನೆಗಳು ನಡೀತಾ ಹೋಗ್ತಾ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಲಿಕ್ಕೆ ನಾವು ಪ್ರತಿ ಸಲನೂ ಕೂಡ ಪ್ರತಿ ಹಂತದಲ್ಲಿನೂ ಕೂಡ ನಾವು ಕ್ರಮ ವಹಿಸಿದ್ದೇವೆ ಅನ್ನುವಂತಹದ್ದನ್ನು ನಾವು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಸರ್, ಇದ್ರ ಜೊತೆಗೂ ಕೂಡ ಒಂದಷ್ಟು ಶಾಲೆಗಳಲ್ಲಿ ಈ ರೀತಿಯಾದಂತಹ ಬಳಸುವಂತಹ ಪದಾರ್ಥಗಳಲ್ಲಿ ಹುಳು ಇದ್ದಂಥ ಸಂದರ್ಭದಲ್ಲಿ ಅದ್ರ ಮಕ್ಕಳಿಗೆ ಹಾನಿ ಆಗುತ್ತಲ್ವಾ? ಆರೋಗ್ಯಕ್ಕೆ ಅಪಾಯ ಅಲ್ವಾ? ಹೌದು, ಆರೋಗ್ಯಕ್ಕೆ ಅಪಾಯ. ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಬಳಸಬಾರದು ಅನ್ನುವಂತಹ ಆದೇಶ ಮೊದಲಿಂದಲೂ ಇದೆ ಸರ್. ಪ್ರತಿ ಸಲನೂ ಕೂಡ ಇದೇ ಆದೇಶ ಇದೆ, ಯಾವುದೇ ಹಾಳಾದ ಪದಾರ್ಥಗಳನ್ನು ಬಳಸಬಾರದು. ನಾವು ಕೂಡ ಅಕ್ಷರ ದಾಸೋಹ ವಿಸಿಟ್ಗೆ ಹೋದಾಗ ಮಕ್ಕಳ ಜೊತೆಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಹೋಗ್ತಾ ಇದ್ದೀವಿ ಅನ್ನೋದಾದಾಗ ಆ ಪದಾರ್ಥಗಳ ಗುಣಮಟ್ಟ ಹೇಗಿರಬೇಕು ಅನ್ನೋದನ್ನು ಕೂಡ ನಾವು ಊಟದ ಸಂದರ್ಭದಲ್ಲೇ ಪರಿಶೀಲನೆ ಮಾಡ್ತಾ ಹೋಗ್ತೀವಿ ಸರ್. ಅಲ್ಲಿ ಏನಾದರೂ ಮಕ್ಕಳು ಆಕ್ಷೇಪಣೆ ಮಾಡಿದರೆ ಕೂಡಲೇ ಅವರ ಮಕ್ಕಳ ಸಮಕ್ಷಮದಲ್ಲೇ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದೇನಾದರೂ ಚೆನ್ನಾಗಿದ್ದರೆ ಬಳಸಿ ಅಂತ ಮಕ್ಕಳಿಗೆ ಡೈರೆಕ್ಟ್ ಮಾಡ್ತೀವಿ. ಇಲ್ಲ ಅಂತಂದರೆ ಟೀಚರ್ಸ್ಗೆ ಇಮ್ಮಿಡಿಯೇಟಾಗಿ ಅದನ್ನು ತರಿಸಿ ಹೊರಗಡೆ ಹಾಕಿಸಿ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿ ಸೂಚನೆಯನ್ನು ತುಂಬ ಸೂಕ್ಷ್ಮವಾಗಿ ನಾವು ಕ್ರಮ ತಗೊಳ್ತಾ ಹೋಗ್ತಾ ಇದ್ದೀವಿ ಸರ್. ಈ ಬಳಿಕವಾಗಿ ಈಗ ನೀವು ಎಷ್ಟು ಶಾಲೆಗಳನ್ನು ಪರಿಶೀಲನೆ ಮಾಡಿದ್ರಿ? ಈ ಸಂದರ್ಭದಲ್ಲಿ ಎಷ್ಟು ಜನ ಬಳಸ್ತಾ ಇರುವಂಥದ್ದು ಹುಳುಗಳಿರುವಂತಹ ತೊಗರಿ ಬೆಳೆಗಳ ಪ್ರಕರಣ ಎಷ್ಟು ಪತ್ತೆ ಆಯಿತು ನಿಮಗೆ ಅಂತ? ಸರ್, ನಾನು ಈ ತಿಂಗಳಲ್ಲಿ 12 ಶಾಲೆಗಳಿಗೆ ಹೋಗಿದ್ದೆ.
12 ಶಾಲೆಗಳಲ್ಲೂ ಕೂಡ ಮಕ್ಕಳ ಜೊತೆಯಲ್ಲೇ ಕೂತ್ಕೊಂಡೇ ಊಟ ಮಾಡಿದ್ದೀನಿ. ಮಕ್ಕಳಿಗೆ ಬಡಿಸೋ ಸಾಲ ಕೂತ್ಕೊಂಡಾಗಲೇ ಅವ್ರ ಜೊತೆಯಲ್ಲೇ ತಟ್ಟೆ ಹಾಕಿಸ್ಕೊಂಡು ನಾನು ಕೂಡ ಊಟ ಮಾಡಿದ್ದೀನಿ. ಯಾವ ಮಕ್ಕಳು ಕೂಡ ಈ ಬಗ್ಗೆ ದೂರ ಹೇಳಿಲ್ಲ. ಆದರೆ ಪೇರೆಂಟ್ಸು ಕೆಲವೊಮ್ಮೆ ಫೋನ್ ಮಾಡಿ ಹೇಳ್ತಿದ್ರು, ಸರ್ ಈ ಶಾಲೆಯಲ್ಲಿ ಹೀಗಿದೆ. ಅವ್ರು ಹೇಳಿದ ತಕ್ಷಣಕ್ಕೆ ಶಾಲೆಗೆ ಹೋಗ್ತಿದ್ದೆ. ಅಲ್ಲಿ ಏನಾದರೂ ಆ ಥರದ್ದು ಅವ್ರು ಹೇಳಿರೋದನ್ನು ಗಮನಿಸಿದರೆ ಅವರನ್ನು ಕರೆಸಿ ಅವ್ರ ಮುಂದೆನೇ ಈ ಥರ ಪ್ರಾಬ್ಲಮ್ ಇದೆ, ಇನ್ನು ಮುಂದೆ ಇದನ್ನು ಬಳಸಲ್ಲ ಅಂತ ಪೇರೆಂಟ್ಸ್ಗೂ ಹೇಳ್ತೀವಿ. ಮತ್ತು HMಗೂ ಹೇಳಿ ಇದನ್ನು ಮಾಡ್ತಾ